ಮಹಾರಾಷ್ಟ್ರದಲ್ಲಿ ಹಾಲೇತರ ಪನ್ನೀರ್ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ನಿಯಮ ಉಲ್ಲಂಘನೆ ಮಾಡಿದ್ರೆ 6 ತಿಂಗಳ ಜೈಲು, 1 ಲಕ್ಷ ರೂಪಾಯಿ ದಂಡ ಕಟ್ಟಬೇಕು. ಮಹಾರಾಷ್ಟ್ರದ FDA ಆಯುಕ್ತರು ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದ್ದಾರೆ. ಪನ್ನೀರ್ ಸೇವಿಸಿ ಎಪ್ಪಿತಪ್ಪಿ ಯಾರಾದರೂ ಸತ್ತು ಹೋದರೆ ಆಗ ಆ ಪನ್ನೀರ್ ಕೊಟ್ಟವನಿಗೆ ಜೀವಾವಧಿ ಶಿಕ್ಷೆ ಇರುತ್ತೆ. ಛತ್ತೀಸ್ಗಢ ಬಳಿಕ ಮಹಾರಾಷ್ಟ್ರದಲ್ಲಿ ಪನ್ನೀರ್ ಬ್ಯಾನ್ ಆಗಿದೆ. ನಕಲಿ ಪನ್ನೀರ್ ಬ್ಯಾನ್ ಮಾಡಿರುವಂತಹ 2ನೇ ರಾಜ್ಯ ಮಹಾರಾಷ್ಟ್ರ. ಪನ್ನೀರ್ಗಳಂದರೆ ಯಾವಾಗಲೂ ಅಷ್ಟೇ ಸ್ವಲ್ಪ ಕೇರ್ಫುಲ್ ಆಗಿರಿ. ನಮ್ಮ ರಾಜ್ಯದ ಕಡೆಯಿಂದ, ನಂದಿನಿ ಕಡೆಯಿಂದ ಏನಾದರೂ ಇದ್ದರೆ, ನಿಮ್ಗೆ ಅದ್ರ ಬಗ್ಗೆ ಖಾತ್ರಿ ಇದ್ದರೆ ಅಷ್ಟರ ಮಟ್ಟಿಗೆ ವಿಶ್ವಾಸ ಇಟ್ಟು ತಿನ್ನಬಹುದೇನೋ. ಹೊರಗಡೆ ಹೋದಾಗ ಪನ್ನೀರ್ ಮಸಾಲ ಕೊಡಿ, ಪನ್ನೀರ್ದು ಅದು ಕೊಡಿ, ಪನ್ನೀರ್ದು ಇದು ಗೊಜ್ಜು ಕೊಡಿ, ರೊಟ್ಟಿ ಕೊಡಿ, ಇದೆಲ್ಲ ಕೇಳಿಬಿಟ್ಟಾಗ ಯಾವ ಪನ್ನೀರ್ ಹಾಕ್ತಾರೋ ಅವರು ಚಾರ್ಜ್ ಮಾಡುವ ದುಡ್ಡಿಗೂ ಪನ್ನೀರ್ಗಿರುವ ಬೆಲೆಗೂ ಅದನ್ನು ಚೆಕ್ ಮಾಡ್ಕೊಳ್ಳಿ. ಫಸ್ಟು ಸಣ್ಣದೊಂದು ಪ್ಯಾಕೆಟ್ಗೆ ನಿಮ್ಗೆ 100 ರೂಪಾಯಿ 120 ರೂಪಾಯಿ ಆಗ್ಬೋದು, ಒಂದು ಅಂದಾಜಿಗೆ ಹೇಳ್ತಾ ಇದ್ದೀನಿ. ಅಂಥದ್ರಲ್ಲಿ ನೀವು ಹೊರಗಡೆ ಹೋದಾಗ ಆರ್ಡ್ರ್ ಮಾಡಿಬಿಟ್ರೆ ಅವ್ನು ಏನೋ ಒಂದು 1/4 kg ಪನ್ನೀರ್ ತಂದು ಹಾಕ್ಬಿಡ್ತಾನೆ ಅಂತ ಅಂದ್ಕೊಳ್ಳಿ. ನಿಮಗೆ ಅಷ್ಟೊಂದು ವರ್ಕೌಟ್ ಆಗುತ್ತಾ? ಅದು ಯೋಚನೆ ಮಾಡಬೇಕು ನೀವು. ತುಂಬ ಕಮ್ಮಿ ಬೆಲೆಗೆ ಏನೇನೋ ತಂದು ಯಾವ್ಯಾವ್ದ್ರದ್ದೋ ಕೊಬ್ಬುಗಳು ತಂದು ಮಾಡಿ ಹಾಕ್ಬಿಟ್ರೆ ಗತಿ ಏನು? ತುಂಬ ಕಡೆ ಈ ಕನ್ಸರ್ನ್ ಇದೆ. ಸೊ ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಊಟ ಮಾಡಿ. ನಮ್ಗೆ ಆ ಕ್ಷಣದ ರುಚಿಗೋ, ಆ ಕ್ಷಣ ನಾವೇನೋ ಆರ್ಡ್ರ್ ಮಾಡಿದ್ದೀವಿ ಅನ್ನೋದಕ್ಕೋ ತಿನ್ನೋದಲ್ಲ. ನಾವು ತಿಂದಿದ್ದು ನಮಗೇನು ಆರೋಗ್ಯಕ್ಕೆ ಸಮಸ್ಯೆ ಕೊಡುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ 2ನೇ ರಾಜ್ಯ ಮಹಾರಾಷ್ಟ್ರ ಬ್ಯಾನ್ ಮಾಡ್ತಾ ಇದೆ. ಆರೋಗ್ಯಕ್ಕೆ ಮಾರಕವಾದ ಆಯಿಲ್, ಡಾಲ್ಡಾ ಬಳಕೆಗೆ ಬ್ರೇಕ್ ಹಾಕಿದ್ದಾರೆ. ಅಲ್ಲಿ 109ಕ್ಕಿಂತ ಹೆಚ್ಚಿನ ಪನ್ನೀರ್ ಮಾದರಿಗಳೇ ಕಳಪೆ ಹಿನ್ನೆಲೆಯಲ್ಲಿ, ನಮ್ಮಲ್ಲೂ ಇದೆಲ್ಲ ಆಗಬೇಕಿದು, 109ಕ್ಕಿಂತ ಹೆಚ್ಚಿನ ಪನ್ನೀರ್ ಮಾದರಿಗಳು ಕಳಪೆ ಹಿನ್ನೆಲೆಯಲ್ಲಿ ಬ್ರೇಕ್ ಹಾಕಿರೋದು. ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುವ ಹಿನ್ನೆಲೆಯಲ್ಲಿ ಕ್ರಮ ತೆಗೆದುಕೊಳ್ಳಲಾಗಿದೆ. ಅನಲಾಗ್ ಪನ್ನೀರ್ನ ತಯಾರಿಕೆ, ಸಂಸ್ಕರಣೆ, ಪ್ಯಾಕಿಂಗ್, ಸಂಗ್ರಹಣೆ, ಸಾಗಾಣಿಕೆ, ಸಗಟು, ಚಿಲ್ಲರೆ ಮಾರಾಟ ನಿಷೇಧ ಆಗಿದೆ. ಇಲ್ಲಿ ಅನಲಾಗ್ ಪನ್ನೀರ್ ಅಂದರೆ ಹಾಲಿನ ಕೊಬ್ಬಿನ ಬದಲು ಪಾಮ್ ಆಯಿಲ್ ಬಳಸ್ಬಿಡ್ತಾರೆ. ಇಲ್ಲಿ ಪನ್ನೀರ್ ಅಂದರೆ ನಾವು ಹಾಲಿಂದ ಮಾಡುವಂಥ ಒಂದು ಅಂಶ, ಒಂದು ಪದಾರ್ಥ ಅಂತ ಅಂದ್ಕೊಂಡಿದ್ದೀವಲ್ವಾ, ಇದು ಪಾಮ್ ಆಯಿಲ್ ಬಳಸ್ಬಿಡ್ತಾರೆ ಇವರು. ಪಾಮ್ ಆಯಿಲಿಂದ ಪನ್ನೀರ್ ಮಾಡಿಬಿಡೋದು. ತಿನ್ನೋರಿಗೆ ಏನು ಫೀಲಿಂಗ್ ಹೇಳಿ? ಹಾಲ್ದೇನೋ ತಿಂತಾಯಿದ್ದೀನಿ. ಅನೇಕರಂತೂ ಜಿಮ್ಗೆಲ್ಲ ಹೋಗ್ತಾರಲ್ಲ, ಪನ್ನೀರ್ ಅಂದರೆ ಪ್ರೋಟೀನ್ ಕಂಡ್ರು, ಪನ್ನೀರ್ ತಿನ್ನಬೇಕು, ಹಾಗೆಲ್ಲ ಸ್ವಲ್ಪ ಹುರಿದ್ಬಿಟ್ಟು ಸ್ವಲ್ಪ ಉಪಕಾರಕ್ಕೆ ತಿಂದರೂ ಸಾಕು, ಬಾಡಿಗೆ 10 ಗ್ರಾಮ್ ಪ್ರೋಟೀನ್ ಬಂದುಬಿಡ್ತು, 20 ಗ್ರಾಮ್ ಬಂತು ಅಂತ ತಿಂತಾರಲ್ಲ. ಬಟ್ ತಿನ್ನೋದೇ ಪಾಮ್ ಆಯಿಲ್ ಕೊಬ್ಬಾಗ್ಬಿಟ್ರೆ ಗತಿ ಏನವಾಗ? ಸ್ಟಾರ್ಚ್ ಹಾಗೂ ಗಂಜಿ, ಅದು ಇತರ ರಾಸಾಯನಿಕಗಳನ್ನು ಬಳಸಿಕೊಂಡು ಪನ್ನೀರ್ ತಯಾರಿಸ್ತಾ ಇದ್ದಾರೆ. ಆಹಾರ ಭದ್ರತಾ ಪ್ರಾಧಿಕಾರ FSSAI ಪ್ರಕಾರ ಹಾಲಿಂದ ಮಾತ್ರ ತಯಾರು ಮಾಡಬೇಕು. ಇದನ್ನು ಪನ್ನೀರನ್ನು ಕೇವಲ ಹಾಲಿಂದ ಮಾತ್ರ ತಯಾರಿಸಬೇಕು. ಅನಲಾಗ್ ಪನ್ನೀರ್ ಮಾರಾಟಕ್ಕೆ ಅವಕಾಶ FSSAI ಕೊಡುತ್ತೆ. ಆದರೆ ಅದನ್ನು ಅನಲಾಗ್ ಅಂದಷ್ಟೇ ಸ್ಪಷ್ಟವಾಗಿ ನಮೂದು ಮಾಡಬೇಕು ನೀವು. ಹೆಚ್ಚಿನ ಹೋಟೆಲ್ ವ್ಯಾಪಾರಿಗಳು ಇದನ್ನು ಅಸಲಿ ಪನ್ನೀರ್ ಅಂತ ಹೇಳಿಬಿಡ್ತಾರೆ. ಪಾಮ್ ಆಯಿಲ್ ಪನ್ನೀರ್ ಇತ್ತಾ, ಪಾಮ್ ಆಯಿಲ್ ಪನ್ನೀರ್ ಅಂತ ಬರೀರಿ ನೀವು. ಹಾಲಿನ ಪನ್ನೀರ್ ರೀತಿಯಲ್ಲಿ ತೋರಿಸಿ ನೀವು ಅದನ್ನು ಮಾರಬಾರ್ದು ನೀವು ಅಂತ ವಂಚನೆ ಮಾಡ್ತಾಯಿದ್ರು ಅಂತ ಹೇಳಿ ತುಕಾರಾಮ್ ಇಲ್ಲಿ ಒಂದು ಕಡೆ ಮಾತಾಡ್ತಾರೆ, FDAನ ಆಯುಕ್ತರವರು. Henceforward, nobody can produce it, nobody can store it, nobody can sell it, nobody can process it. So all the FBOs who are involved in this are hereby advised and directed that they should not use analog or non-dairy paneer in the state of Maharashtra. This is done to protect the public health, keeping in interest of the public health in Maharashtra.